ನಮಸ್ಕಾರ ಸರ್. ಎರಡನೇ ದಿನದ ಸಂಚಿಕೆಗೆ ಸ್ವಾಗತ. ಯಾಕಂದ್ರೆ ಎರಡನೇ ದಿವಸ ಇವತ್ತು ನಾವು ಒಂದೇ ದಿನ ಎರಡು ಸಂಚಿಕೆಯನ್ನು ಮಾಡಿದ್ದೇವೆ. ಯಾಕಂದ್ರೆ ರಾಜಕಾರಣ ಮತ್ತು ಈ ಕಾರ್ಪೊರೇಷನ್ ಮಿಕ್ಸ್ ಆಗಬಾರ್ದು ಅಂತೇಳಿ. ಸರ್, 1999ರಿಂದ 1984ರಿಂದ ನಾನು ಕಾರ್ಪೊರೇಟರ್. 1984ರಿಂದ 2006ವರೆಗೆ ಅಥವಾ 4ರವರೆಗೆ 8ರವರೆಗೆ ನಾನು ಇದ್ದೆ. ಅದರ ಅನುಭವಗಳನ್ನ ಸ್ವಲ್ಪ ಹಂಚಿಕೊಡಿ ಸರ್. ಆಗಿನ ಕಾರ್ಪೊರೇಷನ್ಗೆ ಆಯುಕ್ತರಿಗೋ ಅಥವಾ ಈ ಏನು ಮೆಂಬರ್ಸ್ಗಳಿಗೋ ಅಥವಾ ಅವ್ರಿಗೆ ಜ್ಞಾನ ಏನಿತ್ತು, ನೀವೇನು ಜ್ಞಾನ ಕೊಡ್ತಿದ್ರಿ, ಈಗ ಏನು ಪರಿಸ್ಥಿತಿ, ಆವಾಗ ಏನು ಪರಿಸ್ಥಿತಿ ಅಂತ ಒಂದು 10 ನಿಮಿಷ ತಾವು ಮಾತಾಡ್ಬೋದು. 1984ರಲ್ಲಿ ಮೊದಲೇ ಕೌನ್ಸಿಲು, ಆ ಕೌನ್ಸಿಲು ನಾನು ಒಂದೇ ವಾಕ್ಯನಲ್ಲಿ ಹೇಳಬಯಸ್ತೇನೆ, ವಿಧಾನಸೌಧಕ್ಕಿಂತ ಮೇಲ್ಪಟ್ಟದ್ದಂತ ಆ ಕೌನ್ಸಿಲ್ ಇತ್ತು. ದುರ್ದೈವದಿಂದ ಬರ್ತಾ ಇದು ಅದರದ್ದು ಒಂದೇನು ಸ್ಯಾಂಟಿಟಿ ಇತ್ತು ಅದು ಕಡಿಮೆ ಹಾಕೋತಾ ಬಂದೆ. ಈಗ ನಾನು ಒಂದೇ ಭಾಷೆಯಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಾತಂದರೆ, ಬೆಳಗಾವಿ ನೀರಿನ ಸಮಸ್ಯೆ ಬಗ್ಗೆ ಅಲ್ಲಿಂದ ಇಲ್ಲಿವರೆಗೆ ನಾವು ಹೋರಾಡ್ತಾ ಇದ್ದೆವು. ನಾನು 1984ರಲ್ಲಿ ಯಾವಳಿದಾಗ ಮೊದಲೇ ಸಲ ಕಾರ್ಪೊರೇಟರ್ ಆದ್ದೆ, ಆ ಒಳಿದಾಗ 35.5 ಸ್ಕ್ವೇರ್ ಕಿಲೋಮೀಟರ್ ಬೆಳಗಾವಿ ಏರಿಯಾ ಇತ್ತು. 35.5 ಸ್ಕ್ವೇರ್ ಕಿಲೋಮೀಟರ್. ಟೋಟಲ್ ಲೆಂತ್ ಆಫ್ ದ ರೋಡ್ ಇಸ್ 468 ಕಿಲೋಮೀಟರ್ ಇತ್ತು. ಪಾಪ್ಯುಲೇಷನ್ ಇತ್ತು 3.5 ಲಕ್ಷ ಒಳಗಿತ್ತು 84ರಲ್ಲಿ. ಆ ವೇಳೆದಾಗ ಮೊದಲೇ ನೀರಿನ ಯೋಜನೆ ಏನು ರಾಕಸ್ಕೊಪ್ಪದಿಂದ ಸ್ಟಾರ್ಟ್ ಆಗಿತ್ತು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಎರಡನೇ ಯೋಜನೆ ಹೇಗೆ 4 ಲಕ್ಷಕ್ಕೆ ಬಂತು, ಅವಳದು ಎರಡನೇ ಯೋಜನೆ ಮಾಡಬೇಕಂತಂದ್ರೆ ಎರಡನೇ ಯೋಜನೆ. ತದನಂತರ 1994 ಯಾವಳಿದಾಗ ಬಂಗಾರಪ್ಪರಿದ್ದರು, ಅವಳಿದಾಗ ಸಂಭಾಜಿ ಪಾಟೀಲ್ನು ನಾವು ಕುಡ್ಕೊಂಡು ಅವ್ರಿಗೆ ಯಾವಾಗ ಭೇಟಿಯಾದ್ದು, ಆ ವೇಳೆದಾಗ 3ನೇ ಯೋಜನೆದು ಅವರು ಪರ್ಮಿಷನ್ ಕೊಟ್ಟರು. 3ನೇ ಯೋಜನೆ ಅಂದರೆ ಏನು? 3ನೇ ಯೋಜನೆ ಇವತ್ತಿನ ಜನಸಂಖ್ಯೆಗೆ ಆಧಾರವಾಗಿ ಇವತ್ತು ಜನಸಂಖ್ಯೆ 7.5 ಲಕ್ಷ ಮಟ್ಟ ಬರ್ತಿದೆ. ಫ್ಲೋಟಿಂಗ್ ಪಾಪ್ಯುಲೇಷನ್ 1.5 ಲಕ್ಷ ಇದೆ. ಇವನ್ನ ಎಲ್ಲ ಹಿಡ್ಕೊಂಡು ಬೆಳಗಾವಿ ಜನರಿಗೆ ನೀರು 24 ತಾಸು ನೀರು ಕೊಡಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ 3ನೇ ಯೋಜನೆ ತೊಗೊಂಡು ಬಂದು. 3ನೇ ಯೋಜನೆ ತೊಗೊಂಡು ಬಂದ ನಂತರ ಆ ಸ್ಕೀಮು 58 ಕೋಟಿ ರೂಪಾಯಿ ಇದ್ದಿತ್ತು ಸ್ಟಾರ್ಟಿಂಗ್ಗೆ. ಅದು ಎಸ್ಕಲೇಷನ್ ಆಗಿ 72 ಕೋಟಿಗೆ ಹೋಯಿತು. 58 ಕೋಟಿನಲ್ಲಿ ಕೇವಲ ಮಹಾನಗರ ಪಾಲಿಕೆತ್ತಲ್ಲ, ಇದರಲ್ಲಿ ಫಿಲ್ಟರ್ ನೀರು, ರಾ ವಾಟರ್ ಅಂದರೆ ಕಚ್ಚಾ ನೀರು, ಯಾವುದು ಫಿಲ್ಟರ್ ಇಲ್ಲದ ಅಂಥ ನೀರು, ಇಂಡಾಲ್, ಆಮೇಲೆ ಕೇಲಿ, ಮಾರ್ಕಂಡೆ ಶುಗರ್ ಫ್ಯಾಕ್ಟ್ರಿ, KEB, ಇಂಥ 5-6 ಸಂಸ್ಥೆಗಳಿಗೆ ಅದು ರಾ ವಾಟರ್ ಹೋಗ್ತಿತ್ತು. ಮಿಕ್ಕಿದವ್ರಿಗೆ ಕಾರ್ಪೊರೇಷನ್, ಬುಡಾ, MES, ಕ್ಯಾಂಟೋನ್ಮೆಂಟ್, ಏರ್ಫೋರ್ಸ್ ಇವರಿಗೆ ಫಿಲ್ಟರ್ ನೀರು ಹೋಗ್ತಿತ್ತು. ಈ ನೀರು ತರಲಿಕ್ಕೆ ಅವ್ರಿಗೆ ಎಷ್ಟು ನೀರು ಹತ್ತದ ಅಷ್ಟು ಅವ್ರಿಗೆ ಪರ್ಸೆಂಟೇಜ್ ಮಾಡಿ ಇಷ್ಟೊಂದು ನೀವು ಹಣ ಕೊಡಬೇಕಾಗ್ತದೆ, ನೀರು ಬೇಕಾತಂದರೆ ಆ ಪ್ರಕಾರಲೇ ವಿಭಾಗನೆ ಆಯಿತು. ಇದಕ್ಕೆ DC ಅವರು ಚೇರ್ಮನ್ ಇದ್ದರು, 3ನೇ ಹಂತಿನ ನೀರು. ಈ ಮೂರು ಯೋಜನೆಗಳು ಇದನ್ನು ಮಾಡಲಿಕ್ಕೆ ಇಷ್ಟೊಂದು ಹಣ ಕೊಡಬೇಕಾತಂತ ಕೂಡಲೇ ನಮ್ಮದು ಆ ಬೆಳೆದಾಗ 10,55,03,000 ರೂಪಾಯಿ ಮೊದಲೇ ಫೇಸ್ನೇ ಕೊಡೋಕೆ ಬಂತು. ಅಷ್ಟು ನಾವು ರೊಕ್ಕ ಹಣ ತುಂಬಿದ್ದು. ಬ್ಯಾಲೆನ್ಸ್ ಉಳಿತು ನಮ್ಮದು 1,17,117,00,000 ರೂಪಾಯಿ ಅವ್ರಿಗೆ ಕೊಡೋದಾಯಿತು. ರಿಮೈನಿಂಗ್ ಬ್ಯಾಲೆನ್ಸ್ ಇದ್ದಿದ್ದು 6,15,95,000 ರೂಪಾಯಿ ಕೊಡಬೇಕಾಗಿತ್ತು. ಇನ್ನು ರಾ ವಾಟರ್ ತಗೊಂಡಂಥ ಮತ್ತು ಇವತ್ತು ಫಿಲ್ಟರ್ ನೀರು ಕೊಡುವಂಥ MES, ಕ್ಯಾಂಟೋನ್ಮೆಂಟ್, ಏರ್ಫೋರ್ಸ್ ಮತ್ತು ಕೆಲವೊಂದು ರಾ ವಾಟರ್ನಲ್ಲಿರುವಂಥ ಆಯಾ ಸಂಸ್ಥೆಗಳು ರೊಕ್ಕ ತುಂಬಲಿಲ್ಲ, ಬೇಗನೆ ತುಂಬಲಿಲ್ಲ. ಆ ವೇಳೆದಾಗ
ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಡ್ರೈನೇಜ್ ಬೋರ್ಡ್ ಅವರು LIC ಲೋನ್ ತೊಗೊಂಡ್ರು ಸರ್ 17 ಕೋಟಿ ರೂಪಾಯಿ ಆ ವೇಳೆದಾಗ. ಇಟ್ ವಾಸ್ ಇನ್ ದಿ ಇಯರ್ 90. ಆ ವೇಳೆದಾಗ 17 ಕೋಟಿ ರೂಪಾಯಿ ತೊಗೊಂಡ ನಂತರ ಅದರದ್ದು ಎಂಟೈರ್ ಇಂಟ್ರೆಸ್ಟು ಅದ್ರ ಇನ್ಸ್ಟಾಲ್ಮೆಂಟು ನಾವು ತುಂಬೋದು ಬಂತು. ಯಾರು ಸಂಬಂಧ ತೊಗೊಂಡ್ರೆ ಇವ್ರು ಯಾರು ತುಂಬಲಿಲ್ಲ ಅಂತ ತೊಗೊಂಡು ಬಂದರು. ಅದರ ಇಂಟ್ರೆಸ್ಟು ಮತ್ತು ರಿಮೈನಿಂಗ್ ಬ್ಯಾಲೆನ್ಸು ಏನು SFC ಗ್ರ್ಯಾಂಟ್ ಅಂದರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತಿರ್ತದೆ. ಇದರಿಂದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂದರೆ ಏನು ಗೌರ್ಮೆಂಟ್ ಗ್ರ್ಯಾಂಟ್ ಅಲ್ರಿ ಅದು. ಏನು ಆಕ್ಟ್ರಾಯು RTO ಟ್ಯಾಕ್ಸು ಅದೇನು ಮೊದಲಿತ್ತು ಎಲ್ಲ ಕ್ರೋಢೀಕರಿಸಿ ಒಂದು SFC ಗ್ರ್ಯಾಂಟ್ ಮಾಡಿದರು. ಆ ಗ್ರ್ಯಾಂಟ್ದಿಂದ ನಮ್ಮದು ಹಣ ಕಟ್ ಹಾಕೋತ ಹೋಯ್ತು ಸರ್. ಅದನ್ನು ತೆರಿಗೆ ಈ ಸಂಸ್ಥೆಗಳು ಕೊಡಬೇಕಾಗಿತ್ತು. ಇದು ಟೋಟಲಿ ನಾವು ಯಾವ ವೇಳೆದಾಗ ಅದು SFC ಗ್ರ್ಯಾಂಟ್ನಾಗ ಇದು ಮಾಡಿದ ನಂತರ 11,14,334,000 ರೂಪಾಯಿ ಬ್ಯಾಲೆನ್ಸ್ ಬರಕತ್ತು. ಇದು ಎಲ್ಲಿವರೆಗೆ 2/1/2005 ಇಶ್ಯೂ ನಾನು ಯಾವಾಗಿದ್ದೆ ಅಲ್ಲಿವರೆಗೆ 11 ಕೋಟಿ ಇತ್ತು. ಅದರ ಮ್ಯಾಗ ಅದನ್ನು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದು 534 ಕೋಟಿ ರೂಪಾಯಿ ಅಂದರೆ 5,34 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಯಾರೂ ಕೊಡಲಿಲ್ಲ. ಟೋಟಲ್ ಬ್ಯಾಲೆನ್ಸ್ 11,17 ಲಕ್ಷ ರೂಪಾಯಿ, 5,34 ಲಕ್ಷ ರೂಪಾಯಿ, ಟೋಟಲಿ 16,51 ಲಕ್ಷ ಆವಾಗ ಕೊಡಬೇಕಾಗಿತ್ತು ರೀ. ಯಾವಾಗ 1/1/2015 ಇಶ್ಯೂನಲ್ಲಿ ಆ ಹಣನೇ ಬರಲಿಲ್ಲ. ಮುಂದೆ ಏನಾಯ್ತು ಅನ್ನೋದನ್ನು ಗೊತ್ತಾಗಲಿಲ್ಲ. ಇನ್ನು ಮುಂದೆ ಏನು ಈಗೇನು ಇವ್ರು ಹೊಸ ಕೌನ್ಸಿಲ್ದವ್ರು ಬಂದು ತೊಗೊಂಡ್ರು, ಏನು ಆಫೀಸರ್ ಅದಕ್ಕೆ ಫಾಲೋ ಅಪ್ ಮಾಡಿದರು, ಏನು ಮಾಡಿದರು, ಏನೇನು ಎಲ್ಲೆಲ್ಲೂ ದಾಖಲಾಗಳು ಸಿಗುವಲ್ಲೂ ನಮಗೆ. ತದನಂತರ ಇದನ್ನು ಎಲ್ಲ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಇವತ್ತು ನಾನು ಮಾಡಿದಾಗ ಇದು ಟೋಟಲಿ 42,11 ಲಕ್ಷ ರೂಪಾಯಿ ಇವತ್ತು ಕರ್ನಾಟಕ ವಾಟರ್ ಬೋರ್ಡ್ ಡ್ರೈನೇಜ್, ಕರ್ನಾಟಕ ಅರ್ಬನ್ KUIDFC ಕರ್ನಾಟಕ ಅರ್ಬನ್ ವಾಟರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದಿಂದ 42 ಕೋಟಿ ರೂಪಾಯಿ ಬರಬೇಕಾಗ್ತದೆ. ಇವತ್ತು ಮಹಾನಗರ ಪಾಲಿಕೆ ಏನಂತದ್ರಿ, ತಿಜೋರಿ ಖಾಲಿ. 3 ತಿಂಗಳಾಯಿತು, ಪೌರ ಕಾರ್ಮಿಕದ ಪಗಾರ ಇಲ್ಲ. 88 ಲಕ್ಷ ರೂಪಾಯಿ ಡಿಸೈಲ್ ಬಿಲ್ ಕೊಟ್ಟಿಲ್ಲ. ಈ ಡಿಸೈಲ್ ಬಿಲ್ ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ ಅಂದ ಕೂಡಲೇ ನಾನು ಒಂದೇ ಇಷ್ಟು ಹಣ ಇತ್ತು, ಇಷ್ಟು ವರ್ಷ ನಾವು ತೆಗೆದು 1984ರಿಂದ 2000ರಿಂದ ಎಂದೆಂದು ಹಿಂಗೆ ಪಗಾರ ಕೊಡೋದು ಪ್ರಶ್ನೆ ಬಂದಿರೋಕ್ಕಿಲ್ಲ. ಯಾಕೆ ಬಂತು ಅಂತ ನಾನು ಎಲ್ಲ ತೆಗೆದು ನೋಡಿದಾಗ ಇವರು ಹಣನೇ ಕಲೆಕ್ಟ್ ಮಾಡಿಲ್ಲ, ಇನ್ನೂ ಹಾಗೇ ಉಳಿದಿದೆ. ಇವತ್ತಿನ ಇದರ ಪ್ರಕಾರ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ 42 ಕೋಟಿ ರೂಪಾಯಿ ಇವತ್ತು KUIDFCಯಿಂದ ಬರಬೇಕಾಗ್ತದೆ. ನಾನು ಅದನ್ನೇ ಕೇಳ್ತಾ ಇದ್ದೇನೆ, ಸ್ವಾಮಿ, ಆರಿಸಿ ಬಂದಂಥ ಜನಪ್ರತಿನಿಧಿಗಳು, ಇವತ್ತು ಆರಿಸಿ ಬಂದಂಥ ಲೋಕಪ್ರತಿನಿಧಿಗಳು, ಇವತ್ತು MLA ಆಗಲಿ, MLC ಆಗಲಿ, ಅಥವಾ MP ಆಗಲಿ, ಅಥವಾ ಇವರು ಕಾರ್ಪೊರೇಟರ್ ಆಗಲಿ, ಮೇಯರ್ ಆಗಲಿ, ಏನು ಮಾಡ್ತಾ ಇದ್ದೀರಿ ನೀವು? ಕಾರ್ಪೊರೇಟರ್ ಏನು ಮಾಡ್ತಾರೆ? ನಾನು ನಾ ಯಾರ ಹೆಸರು ತಗೋದಿಲ್ಲ. ಏನು ಮಾಡ್ತಾ ಇದ್ದಾರೆ? ನಿಮಗೆ 42 ಕೋಟಿ ರೂಪಾಯಿ 2015 ಇಸ್ವಿನಾಗ ನಾನು ಮಾಡಿ ಹೋದಂತ ನಾವು ಎಲ್ಲರೂ ಮಾಜಿ ಮಹಾಪೌರಗಳು ಎಲ್ಲರೂ ಕೊಟ್ಟು ಮೊನ್ನೆ ಎಲ್ಲ ನಾವು ಮೀಟಿಂಗ್ ಮಾಡಿ ಅದನ್ನು ಕೂಲಂಕಷ ವಿಚಾರ ಮಾಡಲಾಗಿ ಎಲ್ಲ ಬಜೆಟ್ಗಳು ಕಾಪಿ ತೆಗೆದು ಎಲ್ಲ ನೋಡಿದ್ದು, ಇನ್ನೂವರೆಗೆ ಹಣ ಕಲೆಕ್ಟ ಮಾಡಿಲ್ಲ ಸರ್. ಅಂದರೆ ರೊಕ್ಕ ಎಲ್ಲಿಂದ ಬರಬೇಕ್ರಿ ನಿಮಗೆ? ನೀವು ಜನರಿಗೆ ಇವತ್ತು ಯಾವನು ಬೇಗನೆ ಟ್ಯಾಕ್ಸ್ ತುಂಬಲಿಲ್ಲದ್ರೆ ಅವ್ನಿಗೆ 7% ದಂಡ, ಯಾವನು ಮುಂದಿನ ವರ್ಷದ ಹಣ ತುಂಬಿದ್ಕೊಳ್ಳಿ ಅವ್ನಿಗೆ 5%. ಇದೇ ರೀ ಪ್ರೊವಿಷನ್ನಿಂದ ಆ್ಯಕ್ಟ್. ನೀವು ನಿಮ್ಮ ಬಜೆಟ್ನಲ್ಲಿ ತೋರಿಸಿದ್ರೇನ್ರಿ ಇದೇ ಬಜೆಟ್ ಇದೆ ಇಲ್ಲಿ ನನ್ನ ಕಡೆ. ಈ ಇದ್ರಾಗೂ ಇನ್ನೂವರೆಗೆ ಅಂಥದ್ದೇನು ಪ್ರೊವಿಷನ್ ಮಾಡಿಲ್ಲ. ಇವನ್ ರೊಕ್ಕ ತರಬೇಕಾತಂದ್ರೆ ಇವತ್ತಿನ ಕೌನ್ಸಿಲ್ ಡ್ಯೂಟಿ ಇದೆ. ಆಗಲೇ ನೀವು ಅನ್ಅಫಿಷಿಯಲಿ ಒಂದು ಪ್ರಶ್ನೆ ಕೇಳಿದರೆ ಹಣ ಎಲ್ಲಿ ಹೋಗ್ತಿದೆ ನಾನು ಕೇಳ್ತಾ ಇದ್ದೀನಿ. ಇವು ಹಣ ಅಲ್ಲೇ ಉಳ್ಕೊಂಡು ಹೋದ ನಂತರ ಯಾರು ತಗೋತಾರ್ರಿ ಅದನ್ನು? ಇದು ಪ್ರಶ್ನೆ.
ಇದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಇತರ ಚಾನಲ್ದಿಂದ ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ. ಇವತ್ತು ಬೆಳಗಾವಿ ಜನರು ತಮ್ಮ ಭಾಗದಲ್ಲಿರುವಂಥ ನಗರ ಸೇವಕರಿಗೆ ಇದನ್ನು ಅವ್ರಿಗೆ ಹಿಡಿದು ಕೇಳುವಂಥ ವ್ಯವಸ್ಥೆ ಆಗಬೇಕು. ಇದನ್ನು ನೀವು ಮಾಡಬೇಕು. ಯಾವಾಗ ಈ ಹಣ ಎಲ್ಲಿ ಹೋಯ್ತು, ಯಾಕೆ ನೀವು ಇನ್ನೂವರೆಗೆ ಕಲೆಕ್ಟ್ ಮಾಡಿಲ್ಲ ಅನ್ನೋದನ್ನು ನೀವು ತಿಳಿಸ್ಬೇಕು. ಇವತ್ತು 42 ಕೋಟಿ ರೂಪಾಯಿ ಬರಬೇಕಾಗ್ತಿದೆ. ಯಾಕೆ ಹೇಳ್ತಾ ಅಂತ ಇದನ್ನು ಹೇಳ್ತಾರೆ ಅಧಿಕಾರಿಗಳು IAS IPS ಅಧಿಕಾರಿಗಳ ಇಂಡೈರೆಕ್ಟ್ ಅವ್ರ ಕಿಶೆ ಸೇರಿರ್ಬೇಕಾರಂತೆ. ಅದು ನನಗೆ ಅದನ್ನೇ ಹುಡುಕಿ ತೆಗೀರಿ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು, ಯಾವ ಬೆಳೆದಾಗ ನಾವು ಹಣ ಏನೇ ಒಂದು ಪ್ರೊಜೆಕ್ಟ್ ಮಾಡಿದ ಕೂಡಲೇ ನಮಗೆ ಇಂಟ್ರೆಸ್ಟ್ ಹಚ್ತೀರಿ. ನಮ್ಮ ಹಣದ ಮ್ಯಾಗ ನೀವು ಇಂಟ್ರೆಸ್ಟ್ ಯಾಕೆ ಕೊಟ್ಟು ಇನ್ನೂವರೆಗೆ ಅದನ್ನು ಪೇಮೆಂಟ್ ಯಾಕೆ ಆಗಿಲ್ಲ? ಇದು ಒಂದು ಬೇಕು. ಇದು ಒಂದು ವಿಷಯ ಆಯಿತು ಸರ್. ಎರಡನೇ ವಿಷಯ, ಮೂರನೇ ಹಂತದ ನೀರಿನ ಯೋಜನೆ ಸ್ಟಾರ್ಟ್ ಏನಾಯಿತು ಮತ್ತು ರಾಕಸೋಬ್ಧರದಿಂದ 12 MGD ಬರ್ತಿದೆ. ಮೂರನೇ ಹಂತದ ಯೋಜನೆಯಿಂದ ನಮ್ಮ ಬೆಳಗಾವಿ ನಗರಕ್ಕೆ 5 MGD, ಏನು 3 MGD ಬರ್ತದೆ. ಮಿಕ್ಕಿದ್ದೆಲ್ಲ ರಾ ವಾಟ್ರ್ ಹೋಗ್ತಿದೆ. ಕಂಡೀಷನ್ ಏನಿರ್ತಿದೆ, ರಾಕಸ್ಕೋಪ್ ದರದಿಂದ ಬರುವಂಥ ಎಲೆಕ್ಟ್ರಿಸಿಟಿ ಬಿಲ್, ಹಿಡ್ಕಲ್ದಿಂದ ಆಗುವಂಥ ಎಲೆಕ್ಟ್ರಿಸಿಟಿ ಬಿಲ್, ಇದನ್ನು ಎಲ್ಲ ಸಂಸ್ಥೆಗಳಿಗೆ ವಿಂಗಡಣೆ ಆಗ್ತದೆ. ಆ ವಿಂಗಡಣೆ ಆಗದೇ ಎಂಟೈರ್ 2 ವರ್ಷ ಆಯ್ತು, ಅವಾಗ ತುಂಬಿರಲಿಲ್ಲ. ಇವರು ಇನ್ನೂವರೆಗೆ ತುಂಬಿದಾರ ಇಲ್ಲ ಅನ್ನೋದು ಗೊತ್ತಿಲ್ಲ. ಆ ಥರದ್ದು ಮಿನಿಮಮ್ 1 ಕೋಟಿ ರೂಪಾಯಿ ರಾಕೋಸ್ಕೋಪ್ ದರದಿಂದ ನಾನು ಆ ವೇಳೆಗಿಂದ ಹೇಳ್ತಾ ಇದ್ದೀನಿ. ನಾನು ಇರುವವರೆಗೆ ಅಲ್ಲಿಂದ ಇಲ್ಲಿವರೆಗೆ ರಾಕೋಸ್ಕೋಪ್ ದರದಿಂದ ಏನು ಇವತ್ತು ಇಂಡಾಲ್ಗೆ ಹೋಗ್ತಿದೆ, ಇದು MES ಹೋಗ್ತಿದೆ, ಏರ್ಫೋರ್ಸ್ಗೆ ಹೋಗ್ತಿದೆ, ಕ್ಯಾಂಟೋನ್ಮೆಂಟ್ಗೆ ಹೋಗ್ತಿದೆ, ಮಾರ್ಕಂಡೆ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಿದೆ, KLEಗೆ ಹೋಗ್ತಿದೆ, KEBಗೆ ಹೋಗ್ತಿದೆ, ಹಿಂಡಲ್ಗ ಪಂಪಿಂಗ್ ಇದಕ್ಕೆಲ್ಲ ಹೋಗ್ತಿದೆ. ಇದನ್ನು ಎಲೆಕ್ಟ್ರಿಸಿಟಿ ಬಿಲ್ಲು ಇದು ಎಂಟೈರ್ ಅವಾಗಿಂದ ಇಲ್ಲಿವರೆಗೆ ನಮ್ಮ SFC ಗ್ರ್ಯಾಂಟ್ ಅಂದರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು ಗ್ರ್ಯಾಂಟ್ ಬರ್ತಿದೆ, SFC ಗ್ರ್ಯಾಂಟ್ದಿಂದ ಹಣ ಕಟ್ ಹಾಕೋತಾ ಬಂದಿದೆ. ಆ ಹಣನೂ ನೀವು ಕಲೆಕ್ಟ್ ಆಗೋದಿಲ್ವ? ಮುಂದೇನಾಯಿತು, ಆ ಹಣ ಕರ್ನಾಟಕ ವಾಟರ್ ಬೋರ್ಡ್ ಇದ್ರಾಗ 2 ಇದೆ. KUIDFC ಬರೋಕ್ಕಿಂತ ಮುಂಚೆ ಕರ್ನಾಟಕ ವಾಟರ್ ಬೋರ್ಡ್ ಡ್ರೈನೇಜ್ ಇತ್ತು ಸರ್. ಕರ್ನಾಟಕ ವಾಟರ್ ಬೋರ್ಡ್ ಡ್ರೈನೇಜ್ ಅವರು ಅದನ್ನು ಎಲ್ಲ ಅವರು ವಾಟರ್ ರೇಟ್ನಲ್ಲಿ ಈ ಬಲ್ಕ್ ಸಪ್ಲೈ ಮಾಡ್ತಿದ್ರಲ್ಲ, ಅವ್ರ ಕಡೆದೇ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆ ಹಣ ಇದು ಇವತ್ತು KUIDFCಗೆ ಹೋಗಿದೆ. ಆ ಹಣ ಇವರು ಕಲೆಕ್ಟ್ ಮಾಡಲಿಕ್ಕೆ ಈ ಕಾರ್ಪೊರೇಷನ್ದವ್ರಿಗೆ ಏನು ತ್ರಾಸಿದೆ ರೀ? ದೊಡ್ಡ ಪ್ರಾಫಿಟ್ ಇದೆ ರೀ. ಎಲ್ಲ ಕಾರ್ಮಿಕರ ಬಿಲ್ ಕೊಡ್ಬೋದು, ನಗರ ಅಭಿವೃದ್ಧಿನೂ ಆಗ್ಬೋದಲ್ಲ, ಮಾಡ್ತಾ ಇಲ್ಲ. 245 ಕೋಟಿ ನನ್ನ ಹಿಶೋಬ ಪ್ರಕಾರ ಬರಬೇಕಾಗ್ತದೆ. 200 ಅಲ್ಲಿಂದ ಇಲ್ಲಿದ್ದವರೆಗೆ ನಾನು ಇವರು ಹಣ ಕಲೆಕ್ಟ್ ಮಾಡಲಿಲ್ಲ ಆದರೆ ಇಲ್ಲಿವರೆಗೆ ಇಷ್ಟು ಇಂಟ್ರೆಸ್ಟ್ ಹಿಡಿದು ಬರಬೇಕಾಗ್ತದೆ. ಮತ್ತೇನು ಬೇಕು ಸರ್? ಸರ್ L&T ಬಗ್ಗೆ ಮೇಲೆ ಆರೋಪಗಳು ಅದು ಒಂದೇ, ಅದನ್ನು ಬರ್ತೇನೆ ಸರ್. ಇವತ್ತು reconciliation to the state government and corporation, reconciliation of SFC grant. SFC grant ಇದು ನಿಮ್ಗೆ ಹೇಳಿದೆ, 2 ಉದಾಹರಣೆ ಕೊಟ್ಟೆ. ಮೊದಲೇ ಯೋಜನೆ, 2ನೇ ಯೋಜನೆ, 3ನೇ ಯೋಜನೆ ಇನ್ನೂವರೆಗೆ ಆ ರೀಕನ್ಸಿಲೇಷನ್ ಆಗಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಹಣ ಈ SFC ಗ್ರ್ಯಾಂಡ್ನಿಂದ ಕಟ್ ಆಗಿದೆ ಅದೇ ಯಾರಿಗೂ ಗೊತ್ತಿಲ್ಲ, ಅದೇ ಅಕೌಂಟ್ ಇಲ್ಲ. ನಾನು ಕೇಳ್ತಾ ಇದ್ದೇನೆ ಈ ಬೆಳಗಾವಿ ಮಹಾನಗರ ಪಾಲಿಕೆ ಅಕೌಂಟ್ ಆಫೀಸರ್ಗೆ, ಈ ಬೆಳಗಾವಿ ಮಹಾನಗರ ಪಾಲಿಕೆ ಆಡಿಟರ್ಗೆ ಒಂದಾದರೂ ಶೇರ ಬರ್ದಿರಿ ನೀವು ಇನ್ನೂವರೆಗೆ? ಇದು ಬಂದಿಲ್ಲ, ಇದು ಇಲ್ಲ. ಹೆಂಗೆ ನೀವು ಆಡಿಟ್ ಮಾಡ್ತೀರಿ? ಹೆಂಗೆ ನೀವು ಆಡಿಟರ್ ಇದನ್ನು ಪಾಸ್ ಮಾಡ್ತಾರೆ? ಇದನ್ನು ನನಗೆ ಹೇಳಿ. ಎಂದಾದರೂ ಒಂದರೇ ನೀವು ರಿಮಾರ್ಕ್ಸ್ ಹಾಕಿದ್ದೀರವ? ಆಗಿಲ್ಲ. ಏನು ರೀ ಇದು ಮಹಾನಗರ ಪಾಲಿಕೆ ಅಂದರೆ ಇದು ಶನಿವಾರ ಕೊಟ್ಟದ್ದು ಬಜಾರಾಗಿ ಹೋಗೈತೆ. ಯಾರು ಇದು ಮಾಡ್ತಾ ಇದ್ದಾರೆ? ಗಂಭೀರ ಆರೋಪ ಅಲ್ಲ ಇದು. ನಾನು ಅದನ್ನೇ ಹೇಳ್ತೇನೆ, ಗಂಭೀರ ಆರೋಪ ಇರೋದ್ರಿಂದನೇ ಹೇಳ್ತಾ ಇದ್ದೇನೆ. ನಾನು ಈ ಹಣದೊಳ ಎಲ್ಲಿಗಿದೆ, ಎಲ್ಲಿ ಬಂದಿದ್ರೆ ಯಾವ ಅಕೌಂಟಿಗೆ ಜಮಾ ಆಗಿದೆ ಅನ್ನೋದ್ರ ತೋರಿಸ್ಬೇಕು. ಇಲ್ಲಿ ಬೇಡ ಬಿಡಿ. ಇವತ್ತು ಎಲ್ಲ ಫೈಲ್ಗಳು ಕಾರ್ಪೊರೇಷನ್ದಲ್ಲಿ ಇವೆ.
ಕ್ಯಾಲ್ಕುಲೇಷನ್ ಮಾಡಿರಿ. ಮತ್ತು ಕಾರ್ಪೊರೇಟ್ರ್ ಏನು ಮಾಡತ್ತಾರ್ರಿ? ಅದು ನೀವು ಕೇಳ್ಬೇಕು ಸರ್, ನಾವು ಹೆಂಗೆ ಹೇಳಕ್ಕೆ ಬರ್ತಿದ್ದೆ. ಈಗ ಇದಾಯ್ತು ರೀ. ಎಸ್ಕ್ರೋ ಅಕೌಂಟ್ ಅಂತ ಒಂದಿದೆ ಸರ್, ಎಸ್ಕ್ರೋ ಅಕೌಂಟ್ ಅಂತ. ಎಸ್ಕ್ರೋ ಅಕೌಂಟ್ ಇಸ್ ನಥಿಂಗ್ ಬಟ್ ಬೆಳಗಾವಿ KUIDFC ನೋಡ್ತದೆ. ಇದು ಯಾಕಾಯ್ತು, ಎಂಟೈರ್ 24/7 ಶುರು ಆಯ್ತಲ್ಲ ನೀರಿಂದು, ಆ ವೇಳೆದಾಗ ಎಸ್ಕ್ರೋ ಅಕೌಂಟ್ ಮಾಡಿದರು. ಎಸ್ಕ್ರೋ ಅಕೌಂಟ್ ಅಂತಂದರೆ ಬೆಳಗಾವಿ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಮಹಾನಗರ ಪಾಲಿಕೆ, ಗುಲ್ಬರ್ಗ ಮಹಾನಗರ ಪಾಲಿಕೆ ಈ ಮೂರು ಕೂಡಿ ಒಂದು ಎಸ್ಕ್ರೋ ಅಕೌಂಟ್ ಶುರು ಮಾಡಿದ ನಂತರ ಈ ಎಸ್ಕ್ರೋ ಅಕೌಂಟ್ನಲ್ಲಿ ಬೆಳಗಾವಿ ನಗರದಿಂದ ಆಲ್ ಆಫ್ ಎ ಸಡನ್ ಇವರೆಲ್ಲ ಹ್ಯಾಂಡ್ ಓವರ್ ಮಾಡಿರು. ಯಾರಿಗೆ? L&Tಗೆ. ಹಿಂದಿನ ಎಷ್ಟು ಬ್ಯಾಲೆನ್ಸ್ ಐತಿ ಅದು ಕಾರ್ಪೊರೇಷನ್ಗೆ ಏನೂ ಸಿಕ್ಕಿಲ್ಲ. ಅದು ಹೋಯ್ತಲ್ಲ KUIDFCಗೆ. ಎಷ್ಟು ಬಂತು, ಎಷ್ಟು ಜಮಾ ಆಗೈತಿ, ಇನ್ನೂವರೆಗೆ ಕಾರ್ಪೊರೇಷನ್ದವರು ಅದನ್ನು ವಸೂಲು ಮಾಡಿಲ್ಲ. L&T ಕಡೆ ಏನು ಹೊಂದಾಣಿಕೆ ಮಾಡಿಕೊಂಡು ದುಡ್ಡು ತೊಗೊಂಡು ಅದನ್ನ ಇಲ್ಲಿ ತಂದವರೇ ವಿರೋಧ ಮಾಡತ್ತಾರಲ್ಲ. ಯಾರು ತೊಗೊಂಡು? ಯಾರು? ಅಭಯ್ ಪಾಟೀಲ. ನನಗೆ ಗೊತ್ತಿಲ್ಲ ಸರ್, ಅದು ನಾನು ಅದನ್ನು ಹಂಗೆ ನನಗೆ ಎಕ್ದಮ್ ಡೈರೆಕ್ಟ್ಲಿ ಮಾತಾಡೋಕ್ಕೆ ಬರೋದಿಲ್ಲ. ನಮಗೆ ಅಲ್ಲಿ ಎಲ್ಲಿವರೆಗೆ ನಾನು ಕೇಳ್ತಾ ಇದ್ದೀನಿ, ಎಸ್ಕ್ರೋ ಅಕೌಂಟ್ನಲ್ಲಿ ಬರುವಂಥ ಅಮೌಂಟು ಆಯ್ತು ರೀ, 24 ತಾಸಿನ ನೀರಿನ ಯೋಜನೆ ಬಗ್ಗೆ ನೀವು ಮಾತಾಡಿದ್ರಿ, ನೀವು ಕೊಟ್ಟ್ರಿ, ಎಲ್ಲ ಆಯಿತು. ಏನು ಉಳಿದಿತ್ತು, ಏನು ಅರಿಯರ್ಸ್ ಇತ್ತು ಎಲ್ಲನ ನೀವು ಅಲ್ಲಿ ಹೋತು ಹಣ. ಆ ವೇಳೆದಾಗ ಒಂದು ಏನು ಇದಾಯಿತು, ಎಂಟೈರ್ ಬೆಳಗಾಂ ಸಿಟಿಯಿಂದ 100% ರಿಕವರಿ ಮಾಡಿದ್ರು. 100% ರಿಕವರಿ ಮಾಡಿ ಅದು KUIDFCಗೆ ಹೋತು, ಎಸ್ಕ್ರೋ ಅಕೌಂಟಿಗೆ. ಹುಬ್ಬಳ್ಳಿ ಧಾರವಾಡ ಮತ್ತು ಗುಲ್ಬರ್ಗ ಮಹಾನಗರ ಪಾಲಿಕೆದವರು ಆಗಲಿಲ್ಲ. ಈ ಹಣ, ನಮ್ಮ ಹಣ ಗುಲ್ಬರ್ಗ ಮಹಾನಗರ ಪಾಲಿಕೆಗೆ ಟ್ರಾನ್ಸ್ಫರ್ ಮಾಡಿದರು. ಇದನ್ನು ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ, ಹಸ್ತಾಂತರ ಮಾಡ್ಲಿಕ್ಕೆ ಬರಂಗಿಲ್ಲ. ಹಸ್ತಾಂತರ ಅಲ್ರಿ, ಹಣನ ಹೋತು ಆ ಕಡೆ. ಇಲ್ಲಿ ಯಾರು ಕೇಳಿಲ್ಲ, ಇನ್ನೂವರೆಗೆ ಇವ್ರು ತಗೊಂಡಿಲ್ಲ. ಇದು ಒಂದು ಸರ್, ಇದು ಒಂದು ಇಂಪಾರ್ಟೆಂಟ್. ರೋಡ್ ರೆಸ್ಟೋರೇಷನ್ ಚಾರ್ಜಸ್ ತಗೋತಾರಲ್ಲ, ರೋಡ್ ರೆಸ್ಟೋರೇಷನ್ ಚಾರ್ಜಸ್ ಅಂದರೆ ವೋಡಾಫೋನ್, ಏರ್ಟೆಲ್, ಜಿಯೋ ಇವ್ರು ಏನು ಕೇಬಲ್ಗಳು ಹಾಕಿದ್ದಾರೆ ಎಂಟೈರ್ ಬೆಳಗಾಂ. ನಾನು ನಿಮಗೆ ಮೊದಲೇ ಹೇಳಿದೆ, ನಾನು ಇರುವಾಗ 468 ಇತ್ತು. ಇವತ್ತಿನ ಇದ್ರಾಗ 5G ಬಂದಿರೋದ್ರಿಂದ 1200 ಕಿಲೋಮೀಟರ್ಗಳಿಗೆ ವರೆಗೆ ರೋಡ್ ಕಟ್ಟಿಂಗ್ ಆಗ್ಯಾವ. ಈ 1200 ಏನು ಹಡ್ಡಿದ್ದಾರೆ, ಎಷ್ಟು ಚಾರ್ಜ್ ಮಾಡಿ ಕೊಟ್ರಿ, ಎಲ್ಲಿ ಹೋಗ್ತದ ಹಣ? ನೀವು ಅದನ್ನು ರಿಪೇರಿ ಆಗೈತೆ ಎಲ್ಲ ನೋಡಲಿಲ್ಲ. ರಿಸ್ಟೋರೇಷನ್ ಯಾಕಾಗಿಲ್ಲ ಇನ್ನೂವರೆಗೆ? ಅದನ್ನು ಮಾಡಿದವರು ಯಾರು? ತಿರುಗಿ ಮತ್ತೆ ಕಾರ್ಪೊರೇಷನ್ ಮಾಡಿತು. ಏನು ನೀವು ಅವ್ರ ಕಡೆದ ರಿಸ್ಟೋರೇಷನ್ ಮಾಡಿಕೊಂಡ್ರು? ಎಷ್ಟು ಹಣ ನೀವು ಮಾಡಿಕೊಂಡ್ರಿ? ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ರೀ. ನಾವು 2008 ಇಸ್ವಿನಾಗ ನಮ್ಮದು ಪಿರಿಯಡ್ ಮುಗಿದ ಕೂಡಲೇ ನಾನು ಗಪ್ ಕುಂತೆ. ಆದರೆ ನಾನು ಆ ವೇಳೆದಾಗ ಬೆಂಗಳೂರಿನಾಗಿದ್ದೆ ಸರ್. ಇಲ್ಲಿ ಬೆಳಗಾವಿನಾಗ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಇದ್ದರು, DC ಡಿವಿಷನಲ್ ಕಮಿಷನರ್ ಜಯರಾಮ್ ಅಂತ. ಅವರು ರೆಸೊಲ್ಯೂಷನ್ ಮಾಡಿದರು. ಏನಂತೆ, ಆ ರೆಸೊಲ್ಯೂಷನ್ ಪ್ರಕಾರ ಎಷ್ಟೇ ಹಣ ಅವ್ರ ಕಡೆದ ವಸೂಲು ಮಾಡ್ತಕ್ಕದ್ದು ಅನ್ನೋದು ಮಾಡಿದರು. ಅವ್ರಿಗೆ ಬೆವರು ಬೆಟ್ಟು. ಯಾರಿಗೆ? ಜಿಯೋದವ್ರಿಗೆ. ಜಿಯೋದವ್ರು ಏನು ಮಾಡಿದರು, ನಮ್ಮದೇ ಅಂತ ಒಬ್ಬ ದೊಡ್ಡ ಲೀಡರು ಏನು ದಿಲ್ಲಿದಾಗೂ ಇರ್ತಾರೋ, ಇವತ್ತು ಮಧ್ಯಪ್ರದೇಶನಲ್ಲಿ ಮಾಜಿ ದೊಡ್ಡ ಮಂದಿ ಅದಾರೆ. ಹೇಳ್ರಲ್ಲ ಏನಾಗೋದಿತ್ರಿ? ಅದೇ ಮಾಜಿ ನೋಡಿ, ಅದು ಅಫಿಷಿಯಲಿ ಇಲ್ಲ ಅಂದ್ರೆ ನನ್ನ ಇದಾಗ್ತದೆ. ಅವರು ಸ್ಪೆಷಲ್ ಜಿಯೋದವರು ಅವರು ಸ್ಪೆಷಲ್ ಪ್ಲೇನ್ದಿಂದ ಕರ್ಕೊಂಡು ಬಂದು ಸಿದ್ದರಾಮಯ್ಯ ಕಡೆ ಕುಂಡ್ರಿಸಿದ್ರು. ರೇಟ್ ಕಡಿಮೆ ಮಾಡಿಸಿದ್ರು. ರೇಟ್ ಕಡಿಮೆ ಮಾಡಿಸಿದ್ರು. ಆ ಅಮೌಂಟ್ ಬಂತ, ಅದು ಇನ್ನೂವರೆಗೆ ಗೊತ್ತಿಲ್ಲ. ಎರಡನೇದ್ದು,
any resolution passed by the council or administrator. Administrator is nothing but he will act as a mayor, he will act as a council, he will act as a deputy mayor, he will act as a ಕಾರ್ಪೊರೇಟ್. ಹೌದು, ಅಲ್ಲಿ ಏನು ಠರಾವ್ ಮಾಡಿರ್ತೆ ಅದ್ರ ಪ್ರಕಾರನ ಆಗ್ಬೇಕಲ್ಲ. ಅವ್ರು ಎಲ್ಲನೇ ಅವ್ರ ಪವರ್ಸ್ ಅವ್ರ ಕಡೆ ಇರೋದ್ರಿಂದ ಒನ್ಸ್ ಎನಿ ರೆಸೊಲ್ಯೂಷನ್ ಪಾಸ್ ಬೈ ದಿ ಕೌನ್ಸಿಲ್ ಆರ್ ದಿ ಅಡ್ಮಿನಿಸ್ಟ್ರೇಟರ್, ಫೈನಲ್, ನಾಟ್ ದ ಫೈನಲ್, ಇಟ್ ಕೆನಾಟ್ ಬಿ ಚೇಂಜ್ ಫಾರ್ 3 months ಅಂತಿದೆ. All the resolution will go to government. If no reply come from the government within the stipulated period, it is deemed to be pass resolution ಅಂತಿದೆ. ಆದರೆ ಯಾವ ವೇಳೆದಾಗ ಸಿದ್ದರಾಮಯ್ಯ ಇವರು ಮತ್ತು ಇವರು ಭೇಟಿ ಆದ ನಂತರ 8 ದಿವಸನ್ಯಾಗ ಅದ್ರ ರೆಸೊಲ್ಯೂಷನ್ ನಾನು ಕೇಳ್ತಾ ಇದ್ದೇನೆ, ಸಿದ್ದರಾಮಯ್ಯಗೆ ಅಧಿಕಾರ ಐತೇನ್ರಿ ಈ ರೆಸೊಲ್ಯೂಷನ್ ಚೇಂಜ್ ಮಾಡಲಿಕ್ಕೆ, ಅಥವಾ ಯಾವ ಅಧಿಕಾರಿಗಿದೆ ಹೇಳಿ ನೋಡಿ. ಮತ್ತೆ ಹೆಂಗೆ ಮಾಡಿಸಿರ್ರಿ ಮತ್ತೆ ಅವ್ರು? ಇದು ಈ ಹಣ ಬರಬೇಕಾತಂದ್ರೆ ಇದು ಆ್ಯಕ್ಚುಲಿ ವೋಡೋಫೋನ್, ಏರ್ಟೆಲ್, ಜಿಯೋ, ಇದು 3G 4G 5G ಇದನ್ನು ತೆಗೆದ್ರೆ 150 crore rupees ಅವ್ರು ತುಂಬಬೇಕಾಗ್ತದೆ. ಇನ್ನೂವರೆಗೆ ಏನೂ ಇಲ್ಲ. ಅದು ಎಲ್ಲೈತಿ ತೋರಿಸ್ರಲ್ಲ. ಅಲ್ಲ ಸರ್, ನಾನು ಕೇಳ್ತಾ ಇದ್ದೀನಿ, 5-10 ಲಕ್ಷ ರೂಪಾಯಿ ಅದು ನೀವು ಬಜೆಟ್ನೇ ತೋರಿಸಿರೋದು ತುಂಬಿದಂಗಾತು 1200 ಕಿಲೋಮೀಟರ್ದ ನಾನು ಕೇಳ್ತಾ ಇದ್ದೆ. ಆಗಿಲ್ಲ ಸರ್, ಇದು ದುರ್ದೈವ ಐತಿ ಬೆಳಗಾವಿ ಮಹಾನಗರ ಪಾಲಿಕೆ. ಆಮೇಲೆ ಮೆಗಾ ಗ್ಯಾಸ್ ಪೈಪ್ಲೈನ್, ಎಂಟೈರ್ ಸಿಟಿ 1200 ಕಿಲೋಮೀಟರ್ ಮೆಗಾ ಗ್ಯಾಸ್ ಪೈಪ್ಲೈನ್ ಇದೆ. ಇಂಪಾರ್ಟೆಂಟ್ ವಿಷಯ ಇದು. ಅದು ಇನ್ನೂ ರಿಸ್ಟೋರೇಷನ್ ಆಗಿಲ್ಲ. ಅದು ಏನಿಲ್ಲ ಅಂದರೂ 100 crore rupees ರಿಸ್ಟೋರೇಷನ್ ಚಾರ್ಜಸ್ ತುಂಬಬೇಕಾಗ್ತದೆ ಮೆಗಾ ಗ್ಯಾಸ್. 200 ಕೋಟಿ ಬಂದಂಗೆ ಆತ್ರಲ್ಲ ಅವ್ರದ್ದು ಇವ್ರದ್ದು ಸೇರಿ. ಅದು ಇದು 42 ಕೋಟಿ, ಇದು ನಮ್ಮ 100 ಕೋಟಿ ರೂಪಾಯಿ ಅದು ಎಲೆಕ್ಟ್ರಿಸಿಟಿ ಬಿಲ್ ತುಂಬಿದ್ದು ಎಲ್ಲಿ ಹೋತ್ರಿ? ಇದು ಮೆಗಾ ಗ್ಯಾಸ್ದವರು ತುಂಬಿಲ್ಲ, ಅದನ್ನು ರಿಸ್ಟೋರೇಷನ್ ಚಾರ್ಜಸ್ ಆಗಿಲ್ಲ. ಇನ್ನು ಲಾಸ್ಟ್ ಹೆಸ್ಕಾಮ್ದವರು ಎಂಟೈರ್ ಹೆಸ್ಕಾಮ್ ಅದು ಹೊಸ ಲೈನ್ಗಳು ಹಾಕಿರು, ಕೇಬಲ್ಗಳು ಹಾಕೋತ ಬಂದರು. ಇನ್ಸ್ಟೆಡ್ ಆಫ್ ಪೋಲ್ ಹಾಕೋದ್ರಿಂದ ಒಳಗಿಂದ ಹಾಕೋತ ಬಂದರು. ಅದರದ್ದು ರೊಕ್ಕ ಇನ್ನೂ ಇಲ್ಲ. ಆ ರೊಕ್ಕ ಉಳಿದಿದೆ. ಅದು ಏನಿಲ್ಲ ಅಂದರೂ 25 ಕೋಟಿ ರೂಪಾಯಿ ಐತೆ. ನನ್ನ ಇದರ ಪ್ರಕಾರ ಆ ಫೈಲ್ ತೆಗೆದ್ರೆ ಇನ್ನೂ ರಗಡ ಬರ್ಬೋದು. ಅದ್ರ ಮ್ಯಾಗ ಇನ್ನು ಎಷ್ಟು ರೊಕ್ಕ ವಸೂಲು ಮಾಡಿರು, ಯಾರು ತೊಗೊಂಡ್ರು ಇನ್ನೂ ಗೊತ್ತಾಗುವತ್ತು ನನಗೆ. ಅಂದ್ರೆ ಇಲ್ಲಿ ಏನಾಗಿದ್ರೆ ಕತ್ತಲೆಯಲ್ಲಿ ಕರಿಬೇಕು ಹುಡುಕಿದಂಗೆ ಆಯ್ತಾರಲ್ಲ ಮತ್ತೆ ಅದು. ಸರ್, ನಾನು ಇಷ್ಟು ಹೋಗ್ಕೊಂಡು ಮೊನ್ನೆ ನಾನು ಅದಕ್ಕೆ ಪ್ರೆಸ್ ಮೀಟ್ ತೊಗೊಂಡು ದುರ್ದೈವದಿಂದ ಇಷ್ಟ ಹೇಳಬಯಸ್ತೇನೆ, ಯಾವ ಪತ್ರಕರ್ತ ಇದು ಈ ತಲೆಯಾಗ ಹೊಳ್ಳಿಲ್ಲ, ಬಂದುಬಿಟ್ಟೆ ಗಪ್ಪ. ಏನು ಅವ್ರು ಬೇಕಂತಲೇ ಏನು ಬರದೇ ಇಲ್ಲ ಸರ್. ನಾನು ತೊಗೊಂಡ್ರು, ಪ್ರೆಸ್ ಮೀಟ್ ತೊಗೊಂಡ್ರು, ಎಲ್ಲ ಬರ್ತಾರೆ. ಇವು ಫಿಗರ್ ಮಾಡಬೇಕಾಗಿತ್ತು ಸರ್. ನಾವು ತೋರಿಸ್ತೇವ್ರಲ್ಲ, ಇಡೀ ಫೇಸ್ಬುಕ್ಕಲ್ಲಿ ತೋರಿಸ್ತೇವೆ, ಯೂಟ್ಯೂಬ್ದಲ್ಲಿ ತೋರಿಸ್ತೇವೆ. ಇಷ್ಟೈತೆ ಸರ್. ಇನ್ನೂ ಸ್ಮಾರ್ಟ್ ಸಿಟಿ ರಗಡೆ ಐತೆ, ಗಂಟ್ಲು ಹೋತನಂತ. ನೆಕ್ಸ್ಟ್ ಟೈಮ್ ಮಾಡ್ತೇನೆ ಸರ್. ನೆಕ್ಸ್ಟ್ ಟೈಮ್ ಮಾಡೋಣ. ಯಾವುದು ಡ್ರೈನೇಜ್ದು ಒಂದು ಮಾಡೋಣ, ಸ್ಮಾರ್ಟ್ ಸಿಟಿ ಒಂದು. ಯಾಕಂದರೆ ಸ್ಮಾರ್ಟ್ ಸಿಟಿದು ಏನು ನಿಮ್ಮ ಕಡೆ ಏನು ನಾಲೆಜ್ ಇದೆ ಅದು ಸಾಕಷ್ಟಿದೆ. ಸ್ನೇಹಿತರೆ ಕೇಳಿದ್ರಲ್ಲ, ಇನ್ನೊಂದು ಎಪಿಸೋಡ್ದಲ್ಲಿ ನಾವು ಸ್ಮಾರ್ಟ್ ಸಿಟಿ ಹೆಂಗೆ ಹದಗೆಡಿಸಿರು. 900 ಕೋಟಿ ಬಂದಿದೆ, ಆದರೆ ಈಗ 1000 ಕೋಟಿ. ಈ 100 ಹಿಡಿದ್ರಿ ನೀವು. ಈ 135 ಕೋಟಿ ಇದು ಸ್ಮಾರ್ಟ್ ಸಿಟಿದು ಅಲ್ಲ, ಅದನ್ನು ಹೇಳ್ತಾ ಇದ್ದೇನೆ. ಇದು ಯುರೋಪಿಯನ್ ಕಂಟ್ರೀಸ್ ಪ್ಲಸ್ ವರ್ಲ್ಡ್ ಬ್ಯಾಂಕದಿಂದ 135 crore rupees ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಬೀಳುವಂಥ ಕಸ ಇದನ್ನು ವಿಲೇವಾಟ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಅವರು ಕಳಿಸಿದ್ದಾರೆ. ದುರ್ದೈವದಿಂದ ಇವತ್ತೇನು ಸ್ಮಾರ್ಟ್ ಸಿಟಿದಲ್ಲಿ ಇರುವಂಥ MD ಇದ್ದಾರೆ, ಈ ಕಾರ್ಪೊರೇಷನ್ದವರು, ಯಾರು ಅದನ್ನು ಆ ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗೆ ಕಳಿಸ್ಬೇಕು ಅದು ಕಳಿಸಿ ಸಾಲಿಡ್ ವೇಸ್ಟ್ ಮಾಡಬೇಕು, ಅದನ್ನು ಹೆಂಗೆ ವಿಲೇವಾಟ್ ಮಾಡೋದನ್ನು ತೋರಿಸ್ಬೇಕು. ಏನು ನೀವು ಖರೀದಿಗೆನ ಹೊಂಟಿದಾರಲ್ಲ ಮಷಿನ್ಗಳು ತಗೋದು, ಅದು ಒಪ್ತಾರೇನ್ರಿ? ಸಮಾನತೆ ಕೊರತೆ ಇದೆ, ಹಿಂಗಾಗಿದೆ ನೋಡ್ರಿ. ಅದು ಹೋಗಿ 135 crore, ಇಟ್ ಹ್ಯಾಸ್ ಕಮ್ ಡೌನ್ ಟು 75 crores.
ಅದು ಮೊನ್ನೆ 30 ಮಾರ್ಚ್ ಒಳಗೆ ತುಂಬಬೇಕಾಗಿತ್ತು, ಅದನ್ನು ರಿಪೋರ್ಟ್ ಕೊಡಬೇಕಾಗಿತ್ತು. ಹೋಗೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಏನು 135 ಕೋಟಿನೂ ಹೋದಂಗೆ ಆಗ್ತದೆ. ಸ್ನೇಹಿತರೆ, ಕೇಳಿದ್ರಲ್ಲ, ಬೆಳಗಾವಿ ನಗರ ಪಾಲಿಕೆಯಲ್ಲಿ ಎಷ್ಟೊಂದು ಅವ್ಯವಹಾರ ನಡೀತಾ ಇದೆ ಮತ್ತು ಎಷ್ಟೊಂದು ವಿಚಾರಗಳು ಹಿಡನ್ ಆಗಿದೆ. ಅದನ್ನು ಹೊರಗೆ ತರಬೇಕಾಗಿತ್ತು. ಅನುಭವಗಳು ಸಾಕಷ್ಟು ಕಾರ್ಪೊರೇಷನ್ ಬಗ್ಗೆ ತಿಳ್ಕೊಂಡವರು, ಮೇಯರ್ ಆದವರು, 2 ಸಲ MLA ಆದವರು ಮತ್ತು ನಗರ ಸೇವಕರಾಗಿ ಅದ್ಭುತವಂತ ಕಾರ್ಯಗಳನ್ನು ಮಾಡ್ತಾಯಿದ್ರು. ನಂತರ ರಮೇಶ್ ಕುರ್ಚಿ ಅವ್ರ ಬಗ್ಗೆ ಹೇಳೋದಂದ್ರೆ, ಇವ್ರು ಏನಾದರೂ ಒಂದು ಕ್ವಶನ್ ಕೇಳಬೇಕಾದ್ರೆ ಬುಕ್ ಇಟ್ಟು ಕೇಳ್ತಿದ್ರು. ನಾವೆಲ್ಲ ನೋಡಿದೆ, ಬುಕ್ ಇಟ್ಟು ಈ ಕಾನೂನಿನ ಪ್ರಕಾರ ನೀವು ಉತ್ತರ ಕೊಡಬೇಕು, ಈ ಕಾನೂನು ಮೀರಿ ನೀವು ರಿಜಿಸ್ಟ್ರೇಷನ್ ಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಬರ್ತಿದೆ, ಎಲ್ಲವನ್ನೂ ಹೇಳ್ತಿದ್ರು. ಈಗ ಸ್ಮಾರ್ಟ್ ಸಿಟಿ ಬಗ್ಗೆನೂ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿದೆ. ಒಂದು ತಿಂಗಳ ನಂತರ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಈಗ ಕಳೆದ ಎಪಿಸೋಡ್ನಲ್ಲಿ ತಾವು ನೋಡಿದ್ರಿ, ರಾಜಕೀಯ ಕ್ಷೇತ್ರ ಯಾವ ರೀತಿ ಹದಗೆಟ್ಟಿದೆ, ಕಾಂಗ್ರೆಸ್ ಯಾವ ರೀತಿ ಅವನತಿ ಅಂತ ಸಾಗ್ತಿದೆ. ಕಾಂಗ್ರೆಸ್ ಒಬ್ಬರು ಇಷ್ಟವಂತ ಕಾರ್ಯಕರ್ತರಾಗಿ ಮಾತಾಡಿದ್ರೆ ಎಷ್ಟು ನೋವಿರಬೇಕು ಅದು ಅರ್ಥ ಆಗಿದೆ. ನಂತರ ಬೆಳಗಾವಿ ನಾಗರಿಕರು ಯಾವ ರೀತಿ ಎಚ್ಚರಿಕೆಗೊಳ್ಬೇಕು, ನಂತರ ಸಂಘ ಸಂಸ್ಥೆಗಳು ಯಾವ್ದ್ರ ಬಗ್ಗೆ ಹೋರಾಟ ಮಾಡಬೇಕು, ಯಾವ್ದ್ರ ಬಗ್ಗೆ ಹೋರಾಟ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಕಾರ್ಪೊರೇಟರ್ ಇನ್ನು ಕಾರ್ಪೊರೇಟರ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಕಾರ್ಪೊರೇಟರ್ ಬಗ್ಗೆ ಇಲ್ರಿ, ಅವರೇ ಮಾಡಬೇಕೀಗ. ಅವರು ಈಗೇನು ಹಣ ಬರಬೇಕಾಗಿದೆ ಮಹಾನಗರ ಪಾಲಿಕೆಗೆ, ಯಾವ ಅಧಿಕಾರಿಗಳು ನೋಡಿ, ನಾನು ಉದಾಹರಣೆ ಹೇಳ್ತೇನೆ. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು IAS ಆಫೀಸರ್ಗೆ ಕೇಳುವಂಥ ಇವರು ನೈತಿಕತೆ ಉಳಿದಿಲ್ಲ. ಯಾಕಂದ್ರೆ ಇವ್ರು ಇರೋರು KS KMS ಈ ಥರ ಆಗದಾರ. ಹೇಗೆಲ್ಲಕ್ಕಿಂತ ಅಂದರೆ ನೀವು ಕಮಿಷನರ್ಗೆ ಯಾವರೇ ಒಂದು SDC ಅಥವಾ ಯಾವನಾರು ಕೇಳಿದಂಗೆ ಆಗೈತೆ ಅವ್ರದ್ದು ಪರಿಸ್ಥಿತಿಯಲ್ಲಿ. ಕೇಳ್ತಾರೇನ್ರಿ ಇವರು? ಎರಡನೇದು ಹೇಳ್ತೇನೆ, ನಾಟ್ ಓನ್ಲಿ ಕಾರ್ಪೊರೇಷನ್, ಇವನ್ ಇನ್ ಸ್ಮಾರ್ಟ್ ಸಿಟಿದಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಮಾಡೋಕ್ಕೆ ರಿಪೋರ್ಟ್ ಕಳಿಸೋದಂದ್ರೆ ಸಾಧ್ಯ ಇದೆಯಾ ಸ್ವಾಮಿ? ಇವತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಆದಂಥ ಇವತ್ತು ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಟರ್ ಮಾಡ್ಬೋದು ಸ್ವಾಮಿ, ಮಾಡ್ಲಿಕ್ಕೆ ಬರೋದಿಲ್ಲ. ಇವೆಲ್ಲ ಅದಾವೆ. ಏನು ಅಂದರೆ ನಾನು ಕೇಳ್ತಾ ಇದ್ದೇನೆ, ಜಿಲ್ಲಾ ಮಂತ್ರಿಗಳು ಏನಂತ ವಿಚಾರ ಮಾಡಿ ತೊಗೊಂಡು ಬಂದ್ರಿ ಇಲ್ಲಿ ನೀವು? ಅವ್ರಿಗೆ ಏನು ನಿಮ್ಮ ಸ್ವಾರ್ಥ ಸಾಧ್ಯ ಆದ ಕೂಡಲೇ ಬಿಟ್ಟು ಬಿಡೋದಾ? ಬೆಳಗಾವಿ ನಗರಕ್ಕೆ ಏನು ಆಗಬೇಕಾಗ ಅದು ಹಾಗೆ ಬಿಟ್ಟು ಬಿಡೋದಾ? ಅಲ್ಲ, ಇಲ್ಲಿ ಕಾರ್ಪೊರೇಟರ್ ಮಾತನ್ನು ಅಲ್ಲಿ ಇರ್ತಕ್ಕಂಥ ಒಬ್ಬ ಕ್ಲಾರ್ಕ್ನು ಕೇಳ್ತಾ ಇಲ್ಲ ಅಂತ ಪೊಸಿಷನ್ನಲ್ಲಿ ಬಂದು ನಿಲ್ಲಕ್ಕೆ ಕಾರಣ ಏನು ಸರ್? ಕಾರಣ ಅಂತಂದರೆ ಅವ್ರು ಯಾರ್ದು ಅಂಜಿಕೆ ಇಲ್ಲಿ ಉಳಿದಿಲ್ಲ ಅಲ್ಲಿ. ನಾನು ಕೇಳ್ತಾ ಇದ್ದೇನೆ, ನಾನು ಯಾವಳಿದಾಗ ನಾನು ಕಾರ್ಪೊರೇಟರ್ ಇದ್ದೆ, ಇಟ್ ವಾಸ್ ಇನ್ ದ ಇಯರ್ 1984ದಿಂದ ಇದ್ದೆ. 86ನಾಗೆ ಒಬ್ಬರು ಕುಲಕರ್ಣಿ ಅಂತ ಅವರು IAS ಆಫೀಸರ್ ಬಂದರು. ಅವರು ಹಿ ವಾಸ್ ಸ್ಟ್ರಿಕ್ಟ್ ಆಫೀಸರ್ ಇದ್ದರು. ಅವರು ಅಂದರೆ ಎಲ್ಲ ಕಾರ್ಪೊರೇಟ್ರಿಗೆ ಹಿಡಿಸಲಿಲ್ಲ. ಅಂದರೆ ಕನ್ನಡ ಮರಾಠಿ ವಾದ ಇತ್ತು. ಆ ವೇಳೆದಾಗ ಅಂಥವ್ರಿಗೆ ನಮಗೆ ಅವಿಶ್ವಾಸ ಠರಾವ್ ತೊಗೊಂಡು ಒಮ್ಮೆಲ್ಲ 2 ಸಲ ತೊಗೊಂಡು ಬಂದೀವಿ, ಬೇರೆ ಬೇರೆ ಇದೆ ಅಂತ ಮಾಡುವಂಥ ಧೈರ್ಯ ಇವತ್ತು ಈ ಕೌನ್ಸಿಲ್ನಾಗ ಉಳಿದಿಲ್ಲ. ಅಲ್ಲ, ಅವಿಶ್ವಾಸ ನಿರ್ಣಯ ಅಂದ್ರೆ ಗೊತ್ತಿಲ್ಲರಲ್ಲ ಇವರಿಗೆ, ಅಂಥ ಪೊಸಿಷನ್ ಬಂದ್ಬಿಟ್ಟಿದೆ. ಮತ್ತೊಂದು ಹೇಳ್ತಾ ಇದ್ದೇನೆ ಸ್ವಾಮಿ, ಸೆಕ್ಷನ್ 14 ಆಫ್ ದಿ ಕಾರ್ಪೊರೇಷನ್ ಆ್ಯಕ್ಟ್, ಇಟ್ ಸೇಸ್ ದ್ಯಾಟ್ the government shall appoint a commissioner in consultation with the mayor. Mayor has to give 3 names. 3 ಹೆಸರು ತಗೊಂಡು ಕೊಡಬೇಕಾಗ್ತಿದೆ. ಅದರಲ್ಲಿ ಅವರು ಒಂದು ಸೆಲೆಕ್ಟ್ ಮಾಡ್ತಾರೆ. ಈಗೆಲ್ಲ ಹೋಯ್ತು, ಅದು ನಡೆದೇ ಹೋಯ್ತು. ಈಗೆಲ್ಲ ಏನ್ರಿ, ನಾನು ಮಂತ್ರಿ, ನಾನೇ ತೊಗೊಂಬರವ, ನನಗೆ ಯಾರು ಬೇಕು ನಂದು, ನಾನು ಹೊಟ್ಟೆ ತುಂಬಿದ್ರೆ ಸಾಕು. ಮತ್ತು ಆ ಕಾರ್ಪೊರೇಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮರೆತು ಮತ್ತು ಕಾರ್ಪೊರೇಷನ್ ಹೆಂಗೆ ನಡೆಸ್ತಾರೆ ಇವರು ರಾಜಕಾರಣಿಗಳು? ಅದು ಒಂದು ದೊಡ್ಡ ವಿಷಯ ಐತ್ರಿ. 73-74ನೇ ತಿದ್ದುಪಡಿ ಆದ ನಂತರ ಏನು ದಿವಂಗತ ರಾಜೀವ್ ಗಾಂಧಿನವರು ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರವನ್ನು ಏನು ಕೊಡೋಕೆ ಬಂದರು, ಅಲ್ಲಿಂದ ಇಲ್ಲಿವರೆಗೆ ಹೇಳ್ತಾನೆ, 90ರಾಗ ಏನು ಆ್ಯಕ್ಟ್ ಬಂತು, ತದನಂತರ ಇಲ್ಲಿವರೆಗೆ ಒಂದೇ ಕಾರ್ಪೊರೇಷನ್ ನಮ್ಮ ಕರ್ನಾಟಕ 77 ಅಮೆಂಡ್ಮೆಂಟ್ ಮಾಡಿದಂಥ ನಮ್ಮ ರಾಜ್ಯ ಸರ್ಕಾರದ ಹಿರಿಮೆ ಏನಿದೆ. ದ ಪೀರಿಯಡ್ ಆಫ್
ಕಾರ್ಪೊರೇಟರ್ ಇಸ್ 5 years ಫ್ರಮ್ ದ ಡೇಟ್ ಆಫ್ ಎಲೆಕ್ಷನ್ ಇದೆ. ಇವತ್ತು ನೀವು ಎಲೆಕ್ಷನ್ ಆರಿಸಿ ಬಂದರೆ 5 ವರ್ಷ ಮಟ್ಟ ವೆನ್ ದರ್ ಇಸ್ ಎ ಮ್ಯಾಂಡೇಟರಿ ಪ್ರೊವಿಷನ್ 1 ವರ್ಷ ಆದ ನಂತರ ಇವರು ಮೇಯರ್ ಎಲೆಕ್ಷನ್ ತಗೋತಾರೆ. ಎಲ್ಲೈತ್ರಿ ಅದು ಆ್ಯಕ್ಟು? ಆ್ಯಕ್ಟಾಗಿ ಇಲ್ಲ ಏನ್ರದ? ಅಲ್ರಿ, ನಿಮ್ಗೆ ಮ್ಯಾಂಡೇಟರಿ ಪ್ರೊವಿಷನ್ ಹೇಳ್ತಿದ್ದೆ 5 ವರ್ಷ ಮಟ್ಟ ನಿಮಗೆ ಇವತ್ತಿನ ನೀವು ಆರಿಸಿ ಬಂದ ನಂತರ 5 ವರ್ಷ ಮಟ್ಟ ನೀವು ಕಾರ್ಪೊರೇಟರು. ಸರ್ಕಾರನ 1.5 ವರ್ಷದ ನಂತರ ಮೇಯರ್ ಎಲೆಕ್ಷನ್ ತೊಗೊಂಡ ನಂತರ ಇಸ್ ಇಟ್ ನಾಟ್ ಕಾಂಟ್ರಿ ಟು ದಿ ಆ್ಯಕ್ಟ್? ಏನು ಹೇಳೋನ್ರಿ, ಎಟ್ಟು ಹೇಳಲಿ. ಸರ್, ನಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಿದಂಥ ತಮಗೆ ಶುಭಾಶಯ ಸರ್. ನಮಸ್ಕಾರ.